ನಮಸ್ಕಾರ ಗೆಳೆಯರೆ. ಸುಂದರವಾದ ನಮ್ಮ ಹಳ್ಳಿಯಲ್ಲಿ ಬದುಕಿದ್ದ ರಾಮಯ್ಯ ಎಂಬ ರೈತನ ಕಥೆ ಇದು. ರಾಮಯ್ಯ ಒಬ್ಬ ಬಡ ರೈತ. ಅವನಿಗೆ ಇರುವುದು ಕೇವಲ 1 ಎಕರೆ ಸಣ್ಣ ಜಮೀನು. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದರೂ ಅವನ ಹೊಲದಲ್ಲಿ ಬೆಳೆಗಳು ಯಾವಾಗಲೂ ಕಡಿಮೆಯಾಗಿ ಇರುತ್ತಿದ್ದವು. ಅದೇ ಹಳ್ಳಿಯಲ್ಲಿ ಧರ್ಮಯ್ಯ ಎಂಬ ಶ್ರೀಮಂತ ರೈತನಿದ್ದ. ಅವನಿಗೆ 10 ಎಕರೆ ಜಮೀನು. ಹೊಸ ತಂತ್ರಜ್ಞಾನ, ದುಬಾರಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅವನ ಬೆಳೆಗಳು ಯಾವಾಗಲೂ ಸಮೃದ್ಧವಾಗಿ ಬೆಳೆಯುತ್ತಿದ್ದವು. ಒಂದು ದಿನ ರಾಮಣ್ಣ ಧರ್ಮಯ್ಯನ ತೋಟನ ನೋಡಕ್ಕೆ ಹೋಗ್ತಾನೆ. ಧರ್ಮಯ್ಯಣ್ಣ, ನಾವಿಬ್ಬರೂ ಒಂದೇ ಬೀಜ ಬಿತ್ತಿದ್ದೇವೆ, ಆದರೆ ನಿನ್ನ ಬೆಳೆ ಮಾತ್ರ ಯಾವಾಗಲೂ ಚೆನ್ನಾಗಿರುತ್ತೆ. ನಾನು ಏನೇ ಮಾಡಿದ್ರೂ ನನ್ನ ಹೊಲದಲ್ಲಿ ಇಳುವರಿ ಕಡಿಮೆ. ನೀನು ಯಾವ ರಹಸ್ಯ ಅಡಗಿಸಿ ಇಟ್ಟಿದ್ದೀಯಾ? ರಾಮಯ್ಯ, ಇದು ರಹಸ್ಯವಲ್ಲ. ನೀನು ಹಳೆಯ ಪದ್ಧತಿಯಲ್ಲೇ ಇರುವೆ. ನಾನು ದುಬಾರಿ ರಾಸಾಯನಿಕ ಗೊಬ್ಬರಗಳು, ಯಂತ್ರಗಳನ್ನು ಬಳಸ್ತೇನೆ. ನೀನು ಕೇವಲ ಮಣ್ಣಿನ ಮೇಲೆ ಅವಲಂಬಿತ. ಈ ಮಣ್ಣಿನಿಂದ ಏನನ್ನೂ ಸಾಧಿಸಲಾಗದು. ಧರ್ಮಯ್ಯನ ಮಾತುಗಳಿಂದ ರಾಮಯ್ಯನಿಗೆ ಬೇಸರವಾಯಿತು. ಆದರೆ ಅವನು ಹೊಸ ನಿರ್ಧಾರ ಮಾಡಿದ. ನಾನು ಮಣ್ಣಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದ. ಅವನು ಗೊಬ್ಬರ ಖರೀದಿಸುವ ಬದಲು ತನ್ನ ಹಸುವಿನ ಸಗಣಿ, ಎಲೆ, ಒಣ ಹುಲ್ಲುಗಳನ್ನು ಸಂಗ್ರಹಿಸಿ ನೈಸರ್ಗಿಕ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿದ. ಮಣ್ಣನ್ನು ಎಚ್ಚರಿಕೆಯಿಂದ ನೋಡಿಕೊಂಡನು. ಅದರ ಆರೋಗ್ಯ ಸುಧಾರಿಸಿದ. ಆ ವರ್ಷ ಹಳ್ಳಿಯಲ್ಲಿ ಭೀಕರ ಬರಗಾಲ ಬಂತು. ಎಲ್ಲ ರೈತರು ಕಷ್ಟಪಟ್ಟರು. ನೀರಿಲ್ಲದೆ ಬೆಳೆಗಳು ಒಣಗಲು ಶುರುವಾದವು. ಧರ್ಮಯ್ಯನು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆಸಿದ್ದ ಅವನ ಬೆಳೆಗಳು ನೀರು ಮತ್ತು ಮಳೆಯಿಲ್ಲದೆ ಬೇಗನೆ ಒಣಗಿ ಹೋದವು. ರಾಸಾಯನಿಕಗಳ ಆಧಾರದ ಮೇಲೆ ಇದ್ದ ಆತನ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿತ್ತು. ಆದರೆ ರಾಮಯ್ಯನ ಹೊಲದಲ್ಲಿ ಬೆಳೆಗಳು ಸಂಪೂರ್ಣವಾಗಿ ಒಣಗಿರಲಿಲ್ಲ. ನೈಸರ್ಗಿಕ ಕಾಂಪೋಸ್ಟ್ ಗೊಬ್ಬರದಿಂದ ಶ್ರೀಮಂತಗೊಂಡಿದ್ದ ಆತನ ಮಣ್ಣು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿತ್ತು. ಮಣ್ಣಿನ ತಳದಲ್ಲಿ ಸಂಗ್ರಹವಾಗಿದ್ದ ತೇವಾಂಶವು ಆತನ ಬೆಳೆಗಳನ್ನು ಸಂರಕ್ಷಿಸಿತು. ರಾಮಯ್ಯನಿಗೆ ಉತ್ತಮ ಇಳುವರಿ ಸಿಕ್ಕಿತು. ಕಷ್ಟದ ಸಮಯದಲ್ಲಿ ರಾಮಯ್ಯನು ತನ್ನ ಮಣ್ಣಿಗೆ ನೀಡಿದ ಗೌರವ ಮತ್ತು ಪ್ರೀತಿಯು ಅವನನ್ನು ಸಂರಕ್ಷಿಸಿತು. ಕಷ್ಟದ ಸಂದರ್ಭಗಳಲ್ಲಿ ವೇಗವಾದ ಮತ್ತು ಕೃತಕ ಪರಿಹಾರಗಳಿಗಿಂತ ನಿಮ್ಮ ಮೂಲದ ಮೇಲೆ ಮತ್ತು ದೀರ್ಘಕಾಲಿಕ ಆಧಾರದ ಮೇಲೆ ನೀವು ಮಾಡುವ ಹೂಡಿಕೆಯು ಹೆಚ್ಚು ಮೌಲ್ಯಯುತವಾಗಿದೆ. ನಿಸರ್ಗವನ್ನು ಮತ್ತು ಮೂಲ ಸಂಪನ್ಮೂಲಗಳನ್ನು ಗೌರವಿಸಿ, ಅವು ನಿಮಗೆ ಹಿಂದಿರುಗಿ ಸಹಾಯ ಮಾಡುತ್ತವೆ.